5th Standard English Unit 8 Children of Courage Bravery Awards ಅಂದರೆ ಚಿಕ್ಕ ಮಕ್ಕಳಿಗೆ ಧೈರ್ಯಶಾಲಿ ಅಂತ ಅವಾರ್ಡ್ಗಳನ್ನು ಕೊಡೋದು. ಈ ಅವಾರ್ಡು ಹೇಗೆ ಸ್ಟಾರ್ಟ್ ಆಯಿತು, ಯಾವಾಗಿಂದ ಸ್ಟಾರ್ಟ್ ಆಯಿತು, ಹೇಗೆ ಇದನ್ನು ಯಾವಾಗಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಪಾಠ. ಎವ್ರಿ ಇಯರ್ ದ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ICCW ಇದರ ಫುಲ್ ಫಾರಮು ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಅವಾರ್ಡ್ಸ್ children who have performed outstanding deeds of bravery. About 25 children below the age of 16 are given this award annually. ಈ ಅವಾರ್ಡನ್ನು ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ವೆಲ್ಫೇರ್ ಅವರು ಕೊಡ್ತಾರೆ. ಯಾವ ಮಕ್ಕಳು ಧೈರ್ಯಶಾಲಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ, ಯಾರದೇ ಒಬ್ಬರು ಪ್ರಾಣವನ್ನು ಉಳಿಸಿದಾಗ, ಆಮೇಲೆ ಈ ಆಸ್ತಿ ಪಾಸ್ತಿ ಹಾನಿಯಾಗೋದನ್ನು ಧೈರ್ಯವಾಗಿ ಅದನ್ನು ತಡೆದಿರುವುದನ್ನು ಗಮನಿಸಿ ಇಂತಹ ಮಕ್ಕಳಿಗೆ, ಅವರು 16 ವರ್ಷಕ್ಕಿಂತ ಕೆಳಗಿರುವಂತಹ ಮಕ್ಕಳನ್ನು ಇಂತಹ ಚಟುವಟಿಕೆ ಮಾಡಿದ ಮಕ್ಕಳಿಗೆ ಅವರ ಸಮಯ ಪ್ರಜ್ಞೆಯಿಂದ ಅನಾಹುತಗಳನ್ನು ತಪ್ಪಿಸುವಂತಹ ಕೆಲಸ ಮಾಡಿದರೆ ಅಂತಹ ಮಕ್ಕಳಿಗೆ ಈ ಅವಾರ್ಡನ್ನು ಕೊಡ್ತಾರೆ, ಪ್ರತಿ ವರ್ಷವೂ ಕೊಡ್ತಾರೆ. ದ ನ್ಯಾಷನಲ್ ಅವಾರ್ಡ್ಸ್ ಫಾರ್ ಬ್ರೇವರಿ ಬಿಗ್ಯಾನ್ ಇನ್ 1957. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದರೆ 1957ರಲ್ಲಿ ಇದು ಸ್ಟಾರ್ಟ್ ಆಯಿತು. The first award was given to a child who saved the life of the Prime Minister of India, Jawaharlal Nehru. ಈ ಅವಾರ್ಡನ್ನು ಮೊದಲನೇ ಬಾರಿಗೆ ಯಾವ ಮಗುವಿಗೆ ಕೊಟ್ಟರು ಅಂದರೆ ಯಾರು ನಮ್ಮ ಮೊದಲ ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರ ಪ್ರಾಣವನ್ನು ಉಳಿಸಿದ ಮಗುವಿಗೆ ಈ ಅವಾರ್ಡನ್ನು ಮೊದಲ ಬಾರಿಗೆ ಕೊಡಲಾಯಿತು. ಲೆಟ್ ಅಸ್ ನೌ ಹೌ ಇಟ್ ಆಲ್ ಬಿಗ್ಯಾನ್. ಇದೆಲ್ಲ ಹೇಗೆ ಶುರುವಾಯಿತು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. On 2nd of October 1957, India's first Prime Minister Jawaharlal Nehru was watching a performance at Delhi's Ramlila ground in the Red Fort. ಇದು 2ನೇ ಅಕ್ಟೋಬರ್ 1957ರಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ರಾಮ್ಲೀಲಾ ಗ್ರೌಂಡಲ್ಲಿ ಒಂದು ಸಮಾರಂಭವನ್ನು ವೀಕ್ಷಿಸ್ತಾ ಇರ್ತಾರೆ. ಎ ಫೈರ್ ಬ್ರೋಕ್ ಔಟ್ ಇನ್ ಎ ಶಾಮಿಯಾನಾ ಥ್ರೂ ಎ ಶಾರ್ಟ್ ಸರ್ಕ್ಯೂಟ್. ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಶಾಮಿಯಾನಕ್ಕೆ ಬೆಂಕಿ ಹತ್ತಿಬಿಡುತ್ತೆ. ಹರೀಶ್ ಚಂದ್ರ, ಎ 14 years old scout, quickly took out his knife and cut the burning ಶಾಮಿಯಾನ. ಅಲ್ಲೇ ಇದ್ದಂತಹ 14 ವರ್ಷದ ಹರಿಶ್ಚಂದ್ರ ಎಂಬ ಹುಡುಗ ಅವನ ಹತ್ರ ಇದ್ದ ಚಾಕುವನ್ನು ತಗೊಂಡು ಎಲ್ಲಿ ಬೆಂಕಿ ಹತ್ತಿತ್ತಲ್ವ ಆ ಶಾಮಿಯಾನ ಅವನು ಕತ್ತರಿಸ್ಬಿಡ್ತಾನೆ. ದಿಸ್ ಆಕ್ಟ್ ಸೇವ್ಡ್ ದ lives ಆಫ್ ಹಂಡ್ರೆಡ್ಸ್ ಆಫ್ ಟ್ರ್ಯಾಪ್ಡ್ ಪೀಪಲ್. ಇದರಿಂದ ಸುಮಾರು 100 ಜನರನ್ನು ಅವನು ರಕ್ಷಿಸ್ತಾನೆ. ಅವನ ಸಮಯ ಪ್ರಜ್ಞೆಯಿಂದ ಆ ಶಾಮಿಯಾನ ಕಟ್ ಮಾಡಿದ್ರಿಂದ ಆ ಶಾಮಿಯಾನ ಬೆಂಕಿ ಮತ್ತೆ ಮುಂದೆ ಉರಿಯೋದು ತಪ್ಪೋಯ್ತು. ಹಾಗಾಗಿ ಅಷ್ಟು ಜನರ
Nehru was inspired by this to initiate the awards. He asked the authorities to honor brave children from all over the country. ಇದನ್ನು ಅಲ್ಲೇ ಗಮನಿಸಿದಂತಹ ಜವಾಹರ್ಲಾಲ್ ನೆಹರು ಇಂತಹ ಮಕ್ಕಳಿಗೆ ಅವಾರ್ಡನ್ನು ಕೊಡಬೇಕು, ಬ್ರೇವ್ ಅವಾರ್ಡನ್ನು ಕೊಡಬೇಕು ಅಂದ್ಬಿಟ್ಟು ಅವರು ನಿರ್ಧರಿಸ್ತಾರೆ. ದಿಸ್ ಟ್ರೆಡಿಷನ್ ಕಂಟಿನ್ಯೂಸ್ ಈವನ್ ಟುಡೇ. ಇದು ಇಲ್ಲಿಯವರೆಗೂ, ಇವತ್ತಿನವರೆಗೂ ಅದು ಮುಂದುವರಿತಾ ಬಂದಿದೆ. ಬ್ರೇವ್ ಹರೀಶ್ ಚಂದ್ರ ಬಿಕೇಮ್ ದ ಫಸ್ಟ್ ರಿಸಿಪಿಯೆಂಟ್ ಆಫ್ ದ ಅವಾರ್ಡ್. ಮೊದಲನೇದಾಗಿ ಹರಿಶ್ಚಂದ್ರನಿಗೆ ಈ ಅವಾರ್ಡನ್ನು ಮೊದಲ ಬಾರಿಗೆ ಅವನಿಗೆ ಕೊಡಲಾಗುತ್ತೆ. ದ ಬ್ರೇವರಿ ಅವಾರ್ಡ್ಸ್ are announced on November 14th, ಚಿಲ್ಡ್ರನ್ಸ್ ಡೇ. ಈ ಅವಾರ್ಡನ್ನು ನವೆಂಬರ್ 14th ಮಕ್ಕಳ ದಿನಾಚರಣೆಯ ದಿವಸದಂದು ಇದನ್ನು ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಪ್ರೆಸೆಂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆನ್ ದ ಈವ್ ಆಫ್ ದ ರಿಪಬ್ಲಿಕ್ ಡೇ. ಇದನ್ನು ಅದನ್ನು ಮಕ್ಕಳ ದಿನಾಚರಣೆಯನ್ನು ದಿನ ಅನೌನ್ಸ್ ಮಾಡ್ತಾರೆ, ಪ್ರಕಟಪಡಿಸ್ತಾರೆ ಯಾವ ಮಕ್ಕಳಿಗೆ ಈ ಅವಾರ್ಡ್ ಬಂದಿದೆ ಅಂತ. ಅದನ್ನು ಗಣರಾಜ್ಯೋತ್ಸವ ದಿನ ಅದನ್ನು ಪ್ರಧಾನಮಂತ್ರಿಗಳು ಆ ಮಕ್ಕಳಿಗೆ ಅದನ್ನು ಕೊಡ್ತಾರೆ. ದ ಅವಾರ್ಡೀಸ್ ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಶ್ ಆಸ್ ಎ ಟೋಕನ್ ಆಫ್ ಅಪ್ರಿಷಿಯೇಷನ್ ಆಫ್ ದೇರ್ ವ್ಯಾಲ್ಯೂರ್. ಅವ್ರಿಗೆ ಏನೇನು ಕೊಡಲಾಗತ್ತೆ ಅಂದರೆ ಮೆಡಲ್ ಕೊಡ್ತಾರೆ, ಆಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಪ್ರಮಾಣ ಪತ್ರವನ್ನು ಕೊಡ್ತಾರೆ, ಅವರಿಗೆ ಹೊಗಳಲಾಗತ್ತೆ. ಸಮ್ ಆಫ್ ದೆಮ್ ಆರ್ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಕಂಪ್ಲೀಟ್ ದೇರ್ ಹೈಯರ್ ಎಜುಕೇಷನ್. ಕೆಲವು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸೋಕ್ಕೆ ಅಥವಾ ಮುಗಿಯುವವರೆಗೆ ಸಹಾಯವನ್ನು ಮಾಡಲಾಗುತ್ತೆ. ಆನ್ 26 January ದೇ ಟೇಕ್ ಪಾರ್ಟ್ ಇನ್ ದ ರಿಪಬ್ಲಿಕ್ ಡೇ ಪೆರೇಡ್ ಇನ್ ನ್ಯೂ ಡೆಲ್ಲಿ, ರೈಡಿಂಗ್ ಅಟಾಪ್ ಡೆಕೋರೇಟೆಡ್ ಎಲಿಫೆಂಟ್ಸ್. ಅವರಿಗೆ 26 ಗಣರಾಜ್ಯೋತ್ಸವದ ದಿನದಂದು ಅವರಿಗೆ ಆನೆಯ ಮೇಲೆ ಕೂರಿಸಿ ಅಂಬಾರಿಯನ್ನು ಮಾಡಲಾಗುತ್ತೆ. The awards are given to acknowledge the extraordinary courage displayed by children in difficult situations. The award also encourages children to use their presence of mind and show courage in real life. ಈ ಅವಾರ್ಡನ್ನು ಯಾಕೆ ಕೊಡ್ತಾರೆ ಅಂದರೆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಲು ಮತ್ತು ಅವರು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಾಗಬೇಕು. ಇದರಿಂದ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಅವಾರ್ಡನ್ನು ಕೊಡ್ತಾರೆ. ಸಮ್ ಚಿಲ್ಡ್ರನ್ ಹ್ಯಾವ್ ಸೇವ್ಡ್ ಲೀವ್ಸ್, ಸಮ್ ಹ್ಯಾವ್ ಹೆಲ್ಪ್ಡ್ ದ police in arresting criminals, and some others have averted accident when sacrificed their lives. ತಮ್ಮ ಜೀವವನ್ನು ಪಣಕ್ಕಿಟ್ಟು ಯಾರು ಅಲ್ಲಿ ನಡೆಯಬೇಕಾದ ಅನಾಹುತವನ್ನು ಯಾವ ಮಕ್ಕಳು ತಪ್ಪಿಸ್ತಾರೋ ಮತ್ತು ಅವರು ಯಾವ ಸಂದರ್ಭದಲ್ಲಿ ಹೇಗೆ ಅಲ್ಲಿಯ ಸಂದರ್ಭಕ್ಕೆ ತಕ್ಕಂತೆ ಯಾವ ಧೈರ್ಯವನ್ನು ತೋರಿಸಿರ್ತಾರೋ ಇದನ್ನು ಗಮನಿಸಿ ಅವರಿಗೆ ಅವಾರ್ಡನ್ನು ಕೊಡಲಾಗುತ್ತೆ. ಲೆಟ್ ಅಸ್ ಕಮ್ ಟು ನೌ ದ ಬ್ರೇವ್ ಆಕ್ಟ್ಸ್ ಆಫ್ ಸಮ್ ಆಫ್ ದೀಸ್ ಯಂಗ್ ಅವಾರ್ಡೀಸ್, sometimes known as brave
hearts. ಯಾವ್ಯಾವ ಇಂಥ ಸಂದರ್ಭಗಳು ನಡೆದಿದೆ, ಯಾವ್ಯಾವ ಮಕ್ಕಳು ಈ ಅವಾರ್ಡನ್ನು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತಿಳಿತಾ ಹೋಗೋಣ. In 2008, 6 years old twins Gagan and Bhumika J of Bengaluru were honored for saving an 18-month-old child. The twins were sitting in their father's car at the vegetable market in Madiwala. ಮೊದಲನೇದಾಗಿ ಈ ಯಾವ್ಯಾರು ಇಂತಹ ಸಾಹಸವನ್ನು ಮಾಡಿದ್ದಾರೆ ಅಂದರೆ 2008ರಲ್ಲಿ 6 ವರ್ಷದ ಅವಳಿ ಮಕ್ಕಳಾದ ಗಗನ್ ಮತ್ತು ಭೂಮಿಕಾ ಅವರ ತಂದೆಯ ಕಾರಿನಲ್ಲಿ, ಬೆಂಗಳೂರಿನವರು, ತಂದೆಯ ಕಾರಿನಲ್ಲಿ ಅವರು ಕೂತಿರ್ತಾರೆ. ತರಕಾರಿ ಮಾರ್ಕೆಟ್ನಲ್ಲಿ ಕೂತಿರುವಂತಹ ಸಂದರ್ಭದಲ್ಲಿ ಮಡಿವಾಳದ bulls running towards each other, 2 ಗೂಳಿಗಳು ಓಡುತ್ತಾ ಬರ್ತಾ. The child lying in the bull's path, the 2 immediately ran out and pulled the child. ಅವರು 2 ಗೂಳಿಗಳು ಒಂದು ಚಿಕ್ಕ ಮಗುವಿನ ಹತ್ರ ಓಡಿ ಬರ್ತಾ ಇರಬೇಕಾದ್ರೆ ಇವರು ತಕ್ಷಣ ಹೋಗಿ ಆ ಮಗುವನ್ನು ಕಾಪಾಡಿ ಆ ಮಗುವನ್ನು ಎಳ್ಕೊಂಡು ಆ ಮಗುವಿನ ಪ್ರಾಣವನ್ನು ಉಳಿಸ್ತಾರೆ. ಅವರು ಕಾರಲ್ಲಿ ಕೂತಿರ್ತಾರೆ, ಅದನ್ನು ನೋಡ್ಬಿಟ್ಟು ಅವರು ಕಾರಿಂದ ಇಳಿದು ಓಡೋಗಿ ಆ ಮಗುವನ್ನು ರಕ್ಷಿಸ್ತಾರೆ. ನೆಕ್ಸ್ಟ್, ಇನ್ 2008, another awardee was Rahul, a 12 years old balloon sailor. He was an eyewitness to the blasts in New Delhi. ಇದು ನ್ಯೂ ಡೆಲ್ಲಿಯಲ್ಲಿ ಒಂದು ಬ್ಲಾಂಬನ್ನು ಬ್ಲಾಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ಈ ಬ್ಲಾಂಬನ್ನು ಬ್ಲಾಸ್ಟ್ ಒಬ್ಬ 12 ವರ್ಷದ ಬಲೂನ್ ಮಾರುವಂತಹ ಹುಡುಗ, ಇವನು ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ನ ಕೊಡ್ತಾನೆ. ದ ಇನ್ಫಾರ್ಮೇಷನ್ ದಟ್ ಹಿ ಗೇವ್ ಅಬೌಟ್ ದ ಮ್ಯಾನ್ ಹೂ ಪ್ಲಾನ್ಡ್ ಬಾಂಬ್ಸ್ ಆನ್ ಒನ್ ಆಫ್ ದ ಇಂಪಾರ್ಟೆಂಟ್ ರೋಡ್ಸ್ ಹೆಲ್ಪ್ಡ್ ದ ಪೊಲೀಸ್ ಇನ್ ಮೇಕಿಂಗ್ ಸ್ಕೆಚಸ್ ಆಫ್ ದ ಕ್ರಿಮಿನಲ್ಸ್. ಯಾರು ಈ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದು ಅನ್ನೋದು ಅವರು ನೋಡಿರ್ತಾರೆ. ಹಾಗಾಗಿ ಅವರ ಬಗ್ಗೆ ಪೊಲೀಸ್ನವರಿಗೆ ಅವರ ಮುಖಚರಿಯನ್ನು ಗುರುತಿಸಲು ಅವನು ಯಾವ ರೀತಿ ಇದ್ದರು ಅನ್ನೋದನ್ನು ಅವನು ಪೊಲೀಸ್ಗೆ ಹೇಳಿ ಅವರನ್ನು ಹುಡುಕಲು ಅವನು ಸಹಾಯ ಮಾಡ್ತಾನೆ. ಸಿಲ್ವರ್ ಕಾರ್ಬಾನಿ ಆಫ್ Meghalaya saved the life of her young cousin who was caught in a fire. ಇಲ್ಲಿ ಮೇಘಾಲಯದಲ್ಲಿ ಇರುವ ಹುಡುಗ ತನ್ನ ಯಂಗ್ ಕಸಿನ್ನ ಜೀವವನ್ನು ಬೆಂಕಿಯಿಂದ ಅವನು ಕಾಪಾಡಿರ್ತಾನೆ. ವಿಶಾಲ್ ಸೂರ್ಯಜಿ ಪಾಟೀಲ್ of Maharashtra saved a woman and her child from drowning. ಈ ಹುಡುಗ ಅವರ ಒಬ್ಬಳ ಮಹಿಳೆ ಮತ್ತು ಮಗುವನ್ನು ಅವನು ಕಾಪಾಡಿರ್ತಾನೆ. Among the 21 children conferred with the National Bravery Awards for 2009 was 13-year-old Gaurav Singh Saini from Haryana. He saved 50-60 people during a stampede at the
ನೈನ್ ದೇವಿ ಟೆಂಪಲ್ ಇನ್ ಹಿಮಾಚಲ್ ಪ್ರದೇಶ್. ಇವನು 50-60 ಜನರನ್ನ ಇವನು ದೇವಸ್ಥಾನದಲ್ಲಿ ನೂಕುನುಗ್ಗಲಲ್ಲಿ ಕಾಪಾಡಿರ್ತಾನೆ. ಕುಮಾರಿ ಮಾಯ್ಬಾಮ್ ಪ್ರೀತಿ ಆಫ್ ಮಣಿಪುರ್, aged 10, saved several lives. She used her bare hands to dispose a live grenade that was hurled at her mother's shop in Impal. Her aim is to fight terror by joining the police force. ಈ ಹುಡುಗಿ ತನ್ನ ಕೈಯಲ್ಲೇ ಗ್ರಾನೈಟ್ ಬಾಂಬನ್ನು ಕೈಯಿಂದಾನೇ ತೆಗೆದು ಯಾವುದೇ ಸಹಾಯ ಇಲ್ಲದೆ ತನ್ನ ಬರಿಗೈಯಲ್ಲೇ ಅದನ್ನು ತೆಗೆದು ಬಿಸಾಕಿ ಅಲ್ಲಿ ಆಗುವಂತಹ ಅನಾಹುತವನ್ನು ಅವಳು ತಪ್ಪಿಸಿರ್ತಾಳೆ. 10-year-old ಪ್ರಿಯಾಂಶು ಜೋಶಿ from Uttarakhand is one of the award winners for 2010. He single-handedly fought off a leopard that was trying to attack his sister when they were on their way to school. ಒಂದು ಲಿಪರ್ಡ್ ಅವಳ ತಂಗಿಯನ್ನ ತಿನ್ನಲು ಬಂದಾಗ, ಅವಳ ಮೇಲೆ ಆಕ್ರಮಣ ಮಾಡಲು ಬಂದಾಗ ಅವಳು ಅದನ್ನು ಎದುರಿಸಿ ಓಡಿಸಿರ್ತಾಳೆ. 11-year-old ಗುರ್ಜೀವನ್ ಸಿಂಗ್ from Punjab helped to prevent a attack. 11 ವರ್ಷದ ಗುರ್ಜೀವನ್ ಸಿಂಗ್ ಎಂಬುವ ಪಂಜಾಬಿ ಹುಡುಗ ಒಂದು ಬ್ಯಾಂಕ್ ದರೋಡೆ ನಡೆಯುವ ಸಂದರ್ಭದಲ್ಲಿ ಅವನು ಇಟ್ಟಿಗೆಯಿಂದ ಆ ಕಳ್ಳರನ್ನು ಹೊಡೆದು ಅವರನ್ನು ಓಡಿಸಿರ್ತಾರೆ. ಮತ್ತು ಅವರು they opened fire but he escaped. The pistol slipped from their hands and urged to catch the robbers. ಅವರು ಅವನಿಗೆ ಪಿಸ್ತೂಲಿನಿಂದ ಹೊಡೆಯಲು ಬಂದಾಗ ಅವನು ಅದರಿಂದ ಅಲ್ಲಿರುವಂತಹ ಜನರು ಆ ಕಳ್ಳರನ್ನು ಹಿಡಿಯಲು ಯಶಸ್ವಿಯಾಗ್ತಾರೆ. ಮೋನಿಶ್ ಖಾನ್ from Madhya Pradesh received the award for saving an old man from a railway accident. Madhya Pradesh received the award for saving an old man from an accident. ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ಅವನು ಅಪಘಾತದಿಂದ ತಪ್ಪಿಸಿರ್ತಾನೆ. We salute these brave children. ಇಲ್ಲಿ ಅವರಿಗೆ ಯಾವ ಮಕ್ಕಳು ಯಾವ ರೀತಿ ಮಾಡಿ ಕೆಲವರಿಗೆ ಸಹಾಯವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಪಾಠದ ಮೂಲಕ ನಾವು ತಿಳ್ಕೊಂಡ್ವಿ. ಈಗ ಆಕ್ಟಿವಿಟಿ
Fill in the blanks with the words given in the box. ಇಲ್ಲಿ unfortunate, determination, bravery, desire. ಮ್ಯಾಚ್ ದ ಫಾಲೋಯಿಂಗ್. ಮೊದಲನೇದು ಗಗನ್ ಅಂಡ್ ಭೂಮಿಕಾ ಜೆ ಮೂರ್ತಿ. ಇದು ಸೇವ್ಡ್ ಎ ಬೇಬಿ ದಟ್ ವಾಸ್ ಕ್ಯಾಚ್ ಇನ್ ದ ಪಾತ್ ಆಫ್ ಟೂ ಬುಲ್ಸ್. ಮೋನಿಶ್ ಖಾನ್, ಸೆಕೆಂಡ್ ಒನ್, ಸೇವ್ಡ್ ಆನ್ ಓಲ್ಡ್ ಮ್ಯಾನ್ ಫ್ರಮ್ ಟ್ರೈನ್ ಆಕ್ಸಿಡೆಂಟ್. Identified criminals who had planned Silver Karabani. Fourth one, saved the life of her cousin from a fire. Kumari Maibam Pretty Devi. Fifth one, used her bare hands to dispose of a live grenade. Fill in the blanks with suitable adjectives, choosing the correct word from the bracket. Adjective ಅಂದ್ರೆ ದಿಸ್ ಈಸ್ ಆನ್ ಅಡ್ವೆಂಚರ್ ಸ್ಟೋರಿ. ಯಾವುದನ್ನು ನಾವು ಅದಕ್ಕೆ ಒಂದು ಪೂರಕವಾದ ಪದವನ್ನು ಉಪಯೋಗಿಸ್ತೀವೋ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಈಗ ಎಂತಹ ಕತೆ ಇದು? ಅಡ್ವೆಂಚರ್ ಸ್ಟೋರಿ. ಶಿ ಈಸ್ ಎ ಡ್ಯಾಶ್ ಗರ್ಲ್. ಅವಳು ಎಂತಹ ಹುಡುಗಿ? ಬ್ಯೂಟಿಫುಲ್ ಗರ್ಲ್. ನೌನ್ಗೆ ನಾವು ಪೂರಕವಾಗಿ ಬಳಸುವಂತಹ ಪದವನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಿ ಈಸ್ ಎ ಯಂಗ್ ಬಾಯ್. ಅವನು ಎಂತಹ ಹುಡುಗ? ಯುವಕ. ಅವನಿನ್ನು ಯುವಕ, ಯಂಗ್ ಬಾಯ್. ದಿಸ್ ಈಸ್ ಎ ಟಾಲ್ ಟ್ರೀ. ಅದು ಎಂತಹ ಮರ? ಟಾಲು, ಉದ್ದವಾದ ಮರ. ಅವರ್ ಈಸ್ ಡ್ಯಾಶ್ ಟು ಅಸ್, ಗುಡ್ ಟು ಅಸ್. ನಮಗೆ good to us. Answer the following question. When was the first bravery award for children given in India? ಮೊದಲನೇದಾಗಿ ಈ ಅವಾರ್ಡನ್ನು ಮೊದಲನೇದಾಗಿ ಭಾರತದಾಗ ಕೊಟ್ಟರು ಆನ್ 2nd October. ಉತ್ತರ On 2nd October 1957, a fire broke out in a Shamiana through a short circuit. Delhi's Ramleela grounds at the Red Fort. India's first Prime Minister Jawaharlal Nehru was present there watching the program. Harish Chandra, a Scout boy, quickly cut open the Shamiana with a knife and saved the lives of hundreds of trapped people. The first bravery award for children was given to Harish Chandra on the eve of Republic Day 1958. This tradition was started by Pandit Nehru and continues till date. ಇವತ್ತಿನವರೆಗೂ ಅದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ವೈ ಆರ್ ದ ಅವಾರ್ಡ್ಸ್ ಗಿವನ್? ಏನಕ್ಕೆ ಈ ಅವಾರ್ಡನ್ನು ಕೊಡ್ತಾರೆ?
ಏನಕ್ಕಾಗಿ ಕೊಡ್ತಾರೆ? ಎ ಬ್ರೇವರಿ ಅವಾರ್ಡ್ಸ್ ಆರ್ ಗಿವನ್ ಟು ಇನ್ಸ್ಪೈರ್ ದ ಚಿಲ್ಡ್ರನ್ ಟು ಆಕ್ಟ್ ಬ್ರೇವರಿ ಎಟ್ ಟೈಮ್ಸ್ ಆಫ್ ಡೇಂಜರ್ ಆ್ಯಂಡ್ ಸೇವ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆಫ್ ಪೀಪಲ್ ಅರೌಂಡ್ ದೆಮ್. ಏನಕ್ಕಾಗಿ ಕೊಡ್ತಾರೆ ಅಂದರೆ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡಲು ಮತ್ತು ಸಮಯಕ್ಕೆ ತಕ್ಕ ಹಾಗೆ ತಾವು ಯಾವ ರೀತಿ ರೆಡಿಯಾಗಿರಬೇಕು ಮತ್ತು ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇಂತಹ ಮಕ್ಕಳಿಗೆ ಅವಾರ್ಡನ್ನು ಕೊಟ್ಟಾಗ ಬೇರೆಯೇ ಮಕ್ಕಳು ಇದನ್ನು ನೋಡಿ ತಾವು ಕೆಲವೊಂದು ಸಂದರ್ಭವನ್ನು ಎದುರಿಸೋಕ್ಕೆ ಶಕ್ತರಾಗ್ತಾರೆ. ವಾಟ್ ಈಸ್ ದ ಏಜ್ ಗ್ರೂಪ್ ದಟ್ ಈಸ್ ಕನ್ಸಿಡರ್ಡ್ ಫಾರ್ ದ ಬ್ರೇವರಿ ಅವಾರ್ಡ್? ಯಾವ ವಯಸ್ಸಿನ ಮಕ್ಕಳಿಗೆ ಈ ಅವಾರ್ಡನ್ನು ಕೊಡ್ತಾರೆ ಅಂದರೆ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 16 ಆರ್ ಕನ್ಸಿಡರ್ಡ್ ಫಾರ್ ದ ಬ್ರೇವರಿ ಅವಾರ್ಡ್. 16 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳಿಗೆ ಈ ಅವಾರ್ಡನ್ನು ಕೊಡಲಾಗುತ್ತದೆ. ವಾಟ್ ಡು ದ ಅವಾರ್ಡೀಸ್? ಅವಾರ್ಡಲ್ಲಿ ಅವರು ಏನೇನನ್ನು ಕೊಡ್ತಾರೆ? ದ ಅವಾರ್ಡೀಸ್ ರಿಸೀವ್ ಎ ಮೆಡಲ್, ಎ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಶ್ ಆಸ್ ಎ ಟೋಕನ್ ಆಫ್ appreciation of their whole value. Some of them are granted financial assistance to complete their higher education. ಇಷ್ಟೆಲ್ಲವನ್ನು ಅವರಿಗೆ ಕೊಡಲಾಗುತ್ತೆ. ಏನೇನು ಕೊಡ್ತಾರೆ? ಮೆಡಲ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ಆಮೇಲೆ ಅವರ ವಿದ್ಯಾಭ್ಯಾಸ ಮುಂದುವರೆಸಲು ಹೈಯರ್ ಎಜುಕೇಷನ್ ಮುಂದುವರೆಸಲು ಅವರಿಗೆ ಹಣದ ಸಹಾಯವನ್ನು ಮಾಡಲಾಗುತ್ತೆ. ಡಿಸ್ಕಸ್ ದ ಸ್ಟೋರೀಸ್ ಆಫ್ ಬ್ರೇವರಿ ದಟ್ ಯು ಹ್ಯಾವ್ ರೀಡ್. ಡಿಸೈಡ್ which act impressed you the most and write it down. Use these sentences beginnings. I feel that the disposal of a live grenade with bare hands was a very brave act. ಇಲ್ಲಿ ಹೇಳಿರುವಂತಹ ಧೈರ್ಯ ಸಾಹಸದ ಕಥೆಗಳಲ್ಲಿ ನಿನಗಿಷ್ಟವಾದದ್ದು ಯಾವುದು? ಸಂದರ್ಭ, ನಿನಗಿಷ್ಟವಾದ ಈ ತೋರಿಸಿದಂತಹ ಸಾಹಸ ಕಥೆಗಳಲ್ಲಿ ನಿನಗಿಷ್ಟವಾದ ಕಥೆ ಯಾವುದು ಅನ್ನೋದು ಇಲ್ಲಿ ಬರಿಬೇಕು. ದ ಚೈಲ್ಡ್ ಹೂ ಡಿಡ್ ದಿಸ್ ಈಸ್ ಕುಮಾರಿ ಮೈಬಾಮ್ ಪ್ರಿಟಿ ದೇವಿ from Manipur, 10 years old when this happened. I think it was very brave because she risked her life. ಅವಳ ಜೀವವನ್ನು ರಿಸ್ಕಿನಲ್ಲಿ ಇಟ್ಬಿಟ್ಟು ಅವಳು ಜನರನ್ನು ಸೇವ್ ಮಾಡ್ತಾಳೆ ಆಪತ್ತಿನಲ್ಲಿ. ಐಡೆಂಟಿಫೈ ದ ಅಡ್ಜೆಕ್ಟಿವ್ಸ್ ಇನ್ ಪ್ಯಾರಾಗ್ರಾಫ್ ನಂಬರ್ 10. ಪ್ಯಾರಾಗ್ರಾಫ್ 10ರಲ್ಲಿರುವಂತಹ ಅಡ್ಜೆಕ್ಟಿವ್ಗಳನ್ನು ಗುರುತಿಸಿ. ಪ್ಯಾರಾಗ್ರಾಫ್ 10ರಲ್ಲಿರುವಂತಹ ಅಡ್ಜೆಕ್ಟಿವ್ ಯಾವುದು? several leaves, bare hands, fight, terror. ಯಾವ ರೀತಿ? ಇವೆಲ್ಲವೂ ಏನು? ಅಡ್ಜೆಕ್ಟಿವ್.
Next, discuss with your partner why you like to or do not like to do the following. ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಯಾಕೆ ಮಾಡೋಕ್ಕೆ ಇಷ್ಟಪಡ್ತೀಯಾ ಮತ್ತು ಯಾಕೆ ಮಾಡೋಕ್ಕೆ ಇಷ್ಟಪಡಲ್ಲ ಅನ್ನೋದನ್ನು ಬರಿಬೇಕಾಗತ್ತೆ. ಸ್ಪೀಕ್ ಬಿಫೋರ್ ದ ಹೋಲ್ ಸ್ಕೂಲ್ ಡ್ಯೂರಿಂಗ್ ದ ಅಸೆಂಬ್ಲಿ. ಒಂದು ಅಸೆಂಬ್ಲಿ ನಡಿಬೇಕಾದ್ರೆ ಅಸೆಂಬ್ಲಿಗೂ ಮೊದಲನೇ ಮಾತಾಡಬೇಕು. ಯಾಕಂದರೆ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾಕೆ ಇಷ್ಟ, ಯಾಕೆ ಇಷ್ಟ ಇಲ್ಲ. ಮೊದಲನೇದಕ್ಕೆ ಐ ಲೈಕ್ ಟು ಸ್ಪೀಕ್ ಬಿಫೋರ್ ದ ಹೋಲ್ ಸ್ಕೂಲ್ ಡ್ಯೂರಿಂಗ್ ದ ಅಸೆಂಬ್ಲಿ ಟು ಗೆಟ್ ರೆಡಿ ಆಫ್ ಸ್ಟೇಜ್ ಫಿಯರ್. ರೈಡ್ ಆಫ್ ಸ್ಟೇಜ್ ಫಿಯರ್. ಆ ಸ್ಕೂಲಿನ ಸ್ಟೇಜ್ ಮೇಲೆ ಹೋಗೋಕ್ಕೆ ಮುಂಚೆನೇ ನಾನು ಭಾಷಣವನ್ನು ಮಾಡಬೇಕು. ಯಾಕಂದರೆ ನನಗೆ ಫಿಯರ್, ಒಂದು ಸಭೆಯ ಮುಂದೆ ನಿಂತು ಮಾತನಾಡುವಂತಹ ಧೈರ್ಯ ಬೇಕು. ಅದಕ್ಕಾಗಿಯೇ ಮೊದಲು ಆ ಹಿಂಜರಿಕೆಯನ್ನು ಹೋಗಲಾಡಿಸಿಕೊಳ್ಳಲು ಮೊದಲು ಮಾತಾಡಬೇಕು. ಐ ಡು ನಾಟ್ ಲೈಕ್ ಟು ಸ್ಪೀಕ್ ಬಿಫೋರ್ ದ ಹೋಲ್ ಸ್ಕೂಲ್ ಡ್ಯೂರಿಂಗ್ ದ ಅಸೆಂಬ್ಲಿ. Take an injection from the doctor when you are ill. ನಿನಗೆ ಹುಷಾರಿಲ್ಲದಾಗ ಡಾಕ್ಟರ್ನಿಂದ ಇಂಜೆಕ್ಷನ್ನ ತಗೋತೀಯಾ? ತಗೊಬೇಕು. ಯಾಕೆ ತಗೊಬೇಕು? I like to take an injection. I like to take an injection from the doctor when I am ill because I will be well soon. ನಾನು ಬೇಗ ಹುಷಾರಾಗಲು ಡಾಕ್ಟರಿಂದ ನಾನು ಇಂಜೆಕ್ಷನ್ನ ತಗೊತೀನಿ. I do not like to take an injection from the doctor when I am ill because the prick will be very painful. ನನಗೆ ಇಷ್ಟ ಆಗಲ್ಲ, ಯಾಕಂದರೆ ಇಂಜೆಕ್ಷನ್ ನನಗೆ ಭಾಳ ನೋವನ್ನು ಕೊಡುತ್ತೆ. ಐ ಲೈಕ್ ಟು ಥರ್ಡ್ ಒನ್, ಸ್ಟ್ಯಾಂಡ್ ಅಪ್ ಆ್ಯಂಡ್ ಟೆಲ್ ಯುವರ್ ಟೀಚರ್ ದಟ್ ಯು ಹ್ಯಾವ್ ನಾಟ್ ಡನ್ ಯುವರ್ ಹೋಮ್ವರ್ಕ್. ನೀನು ಟೀಚರ್ಗೆ ಎದ್ದು ನಿಂತು ನೀನು ಹೋಮ್ವರ್ಕನ್ನು ಮಾಡಿಲ್ಲ ಅಂತ ಹೇಳ್ತೀಯಾ? ಐ ಲೈಕ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಟೆಲ್ ಮೈ ಟೀಚರ್ ದಟ್ ಐ ಹ್ಯಾವ್ ನಾಟ್ ಡನ್ ಮೈ ಹೋಮ್ವರ್ಕ್ ಬಿಕಾಸ್ ಐ ವಾಂಟ್ ಟು ಬಿ ಟ್ರೂತ್ಫುಲ್. ನಾನು ಸತ್ಯವನ್ನು ಹೇಳಬೇಕು, ಹಾಗಾಗಿ ನಾನು ಟೀಚರ್ಗೆ ಎದ್ದು ನಿಂತು ನಾನು ಹೋಮ್ವರ್ಕನ್ನು ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಐ ಡು ನಾಟ್ ಲೈಕ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಟೆಲ್ ಮೈ ಟೀಚರ್ ದಟ್ ಐ ಹ್ಯಾವ್ ನಾಟ್ ಡನ್ ಮೈ ಹೋಮ್ವರ್ಕ್ ಫಿಯರಿಂಗ್ ಪನಿಷ್ಮೆಂಟ್. ನನಗೆ ಇಷ್ಟ ಆಗಲ್ಲ ನಾನು ಹೋಮ್ವರ್ಕನ್ನು ಮಾಡಿಲ್ಲ ಅಂತ ಟೀಚರ್ನ ಮುಂದೆ ನಿಂತು ಹೇಳೋಕ್ಕೆ. ಯಾಕಂದರೆ ಅವರು ನನಗೆ ಪನಿಷ್ಮೆಂಟನ್ನು ಕೊಡ್ತಾರೆ. ಟೆಲ್ ಯುವರ್ ಪೇರೆಂಟ್ಸ್ ಟ್ರೂತ್ಫುಲಿ ದಟ್ ಯು ಸ್ಪೆಂಟ್ ₹25 they gave for vegetables on buying an ice cream. I
I like to tell my parents truthfully that I spent ₹25 they gave for vegetables on buying ice cream because I do not want to him. I do not like to tell my parents truthfully that I spent ₹25 they gave for vegetables on buying ice cream because they will scold and beat me. ನಾನು ₹25 ಅವರು ತರಕಾರಿಗೆ ಅಂತಹ ಕೊಟ್ಟಂಥ ₹25 ₹25 ಐಸ್ ಕ್ರೀಮ್ ತೊಗೊಂಡೆ ಅಂತ ನಾನು ಅವರಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರು ನನಗೆ ಬೈತಾರೆ ಮತ್ತು ಹೊಡಿತಾರೆ. ಐದನೇದು, ಆಸ್ಕ್ ಎ ಬಾಯ್ ಇನ್ ಕ್ಲಾಸ್ 5 not to make fun of your friend. I like to ask a boy in class 10 not to make fun of my friend because I like my friend very much. I do not like to ask a boy in class 10 not to make fun of my friend because I like the fun. Underline the nouns in the following paragraph. ಅಲ್ಲಿರುವಂತಹ ನಾಮಪದಗಳಿಗೆ ಗೆರೆಯನ್ನು ಹಾಕಿ ಅಥವಾ ಗುರುತಿಸಿ. ಇಂಡಿಯನ್ ಮ್ಯೂಸಿಕ್, ಪಿಲ್ಲರ್, ರಾಗ್, ಟು ಹಿಂದೂಸ್ತಾನಿ ಸಂಗೀತ, ನಾರ್ತ್ ಇಂಡಿಯಾ ಹಿಂದೂಸ್ತಾನಿ ಸಂಗೀತ, ಸೌತ್ ಇಂಡಿಯನ್ ಕಾರ್ನಾಟಿಕ್ ಮ್ಯೂಸಿಕ್. ರಾಗ್, ತಾಲ್ ಇವೆಲ್ಲವೂ ಏನು ನಾಮಪದಗಳು. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಆಕ್ಟಿವಿಟಿಯು ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.